ಅಧಿಕಾರ ಹಸ್ತಾಂತರದ ಬಗ್ಗೆ ಯಾರು ಏನೇ ಹೇಳಿದ್ರೂ ಮೌನವಾಗಿದ್ದ ಡಿಕೆ ಶಿವಕುಮಾರ್ ಸಿಎಂ ಪುತ್ರನ ಆ ಒಂದು ಹೇಳಿಕೆಯಿಂದ ಕೆರಳಿ ಬಿಟ್ಟಿದ್ದಾರೆ. ತಾಳ್ಮೆ ಮೌನ ಬಿಟ್ಟು ತಮ್ಮ ವರಸೆಯನ್ನ ಬದಲಿಸಿಕೊಂಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅಸಲಿ ಆಟವನ್ನ ಶುರು ಮಾಡಿದ್ದಾರೆ. ನಮ್ಮಪ್ಪನೇ 5 ವರ್ಷವೂ ಸಿಎಂ, ಹೈಕಮಾಂಡ್ನಿಂದ ಸಿಗ್ನಲ್ ಬಂದಿದೆ ಎಂದಿದ್ದ ಯತೀಂದ್ರಗೆ ತಿರುಗೇಟು ನೀಡಿ ದೆಹಲಿಯಲ್ಲಿ ಚದುರಂಗದಾಟ ಶುರು ಮಾಡಿದ್ದಾರೆ. ನಾನು ಸಿಎಂ ಕದ್ದು ಮುಚ್ಚಿ ಮಾತಾಡಿಕೊಂಡಿಲ್ಲ, ಹೈಕಮಾಂಡ್ ಸಮ್ಮುಖದಲ್ಲೇ ಮಾತಾಡಿಕೊಂಡಿದ್ದೇವೆ ಅಂತ ಹೇಳುವುದರ ಮೂಲಕ ಯಾವುದೇ ಮಾತಾಗಿಲ್ಲ ಎನ್ನುತ್ತಿದ್ದ ಸಿಎಂ ಆಪ್ತರಿಗೆ ನೇರವಾಗಿ ಡಿಕೆ ಈ ರೀತಿಯಾಗಿ ತಿರುಗೇಟು ನೀಡಿದ್ದಾರೆ. ಡಿಕೆಶಿ ಬೆನ್ನಲ್ಲೇ ಸಹೋದರ ಡಿಕೆ ಸುರೇಶ್ ಕೂಡ ದೆಹಲಿಗೆ ಹಾರಿರೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಅಣ್ಣನ ಪರ ಅಖಾಡಕ್ಕಿಳಿದಿರುವ ಡಿಕೆ ಸುರೇಶ್ ವರಿಷ್ಠರ ಭೇಟಿಗೆ ಮುಂದಾಗಿರುವ ಡಿಕೆಶಿಗೆ ಸಾಥ್ ನೀಡಿದ್ದಾರೆ. ಕೇಳಿಲ್ಲಪ್ಪ, ಇನ್ನ ಸದ್ಯ ಈ ಅಸ್ಸಾಂ ಜಂಜಾಟದಲ್ಲೇ ಇದೆ. ಅಲ್ಲ, ನಿನ್ನೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆಗಿದ್ರಲ್ಲ, ಏನೋ ಮಾತುಕತೆ ಆಯ್ತು ಅಂತ ಹೇಳ್ತಾರೆ. ಅಸ್ಸಾಂದು ಆದ್ಮೇಲೆ ಆದ ಬಳಿಕ ಕಾಂಗ್ರೆಸ್ ಕಚೇರಿಗೆ ಹೋಗಿ ಬಂದಿದ್ದೇನೆ ಅಷ್ಟೇ. ನಾನು ಯಾರು ಭೇಟಿ ಮಾಡಿದ ಪ್ರಿಯಾಂಕಾ ಅವ್ರ ಜೊತೆ ತಾವು ಇವತ್ತೇನೋ ಸಂಜೆ ಮಾತುಕತೆನ ನಡೆಸಿದ್ರಿ ಅಂತ. ಪಾರ್ಲಿಮೆಂಟ್ ಅಲ್ಲಿ ಏನೋ ಭೇಟಿ ಆಗ್ತಾರೆ ಅಂತ. ಯಾಕೆ ಸುಮ್ಮನೆ ವಿಭಿನ್ನ ರೀತಿಯಲ್ಲಿ ಬೇರೆ ಬೇರೆ ಅದೆಲ್ಲ ಯಾಕೆ ಸುಮ್ಮನೆ ಯಾಕೆ? ಸದ್ಯ ಇರಿ, ಮಾತಾಡ್ತೀನಿ ನಾನು. ಇನ್ನ ಕೇಳಿಲ್ಲಪ್ಪ, ಇನ್ನ ಸದ್ಯ ಈ ಅಸ್ಸಾಂ ಜಂಜಾಟದಲ್ಲೇ ಇದೆ. ಅಲ್ಲ, ನಿನ್ನೆ ಪ್ರಿಯಾಂಕಾ ಗಾಂಧಿ ಅವ್ರನ್ನ ಭೇಟಿ ಆಗಿದ್ರಲ್ಲ, ಏನೋ ಮಾತುಕತೆ ಆಯ್ತು ಅಂತ ಹೇಳ್ತಾರೆ. ಅಸ್ಸಾಂದು ಆದ್ಮೇಲೆ ಆದ ಬಳಿಕ ಕಾಂಗ್ರೆಸ್ ಕಚೇರಿಗೆ ಹೋಗಿ ಬಂದಿದ್ದೇನೆ ಅಷ್ಟೇ. ನಾನು ಯಾರು ಭೇಟಿ ಮಾಡಿದ ಪ್ರಿಯಾಂಕಾ ಅವ್ರ ಜೊತೆ ತಾವು ಇವತ್ತೇನೋ ಸಂಜೆ ಮಾತುಕತೆನ ನಡೆಸಿದ್ರಿ ಅಂತ. ಪಾರ್ಲಿಮೆಂಟ್ ಅಲ್ಲಿ ಏನೋ ಭೇಟಿ ಆಗ್ತಾರೆ ಅಂತ.